ಅದು ಬಾಲ್ಯದಲ್ಲಿ ನೀವು ಅದೇ 3 ವರ್ಷ ಇದ್ದಾಗಲೇ ನಿಮ್ಮ ಅಪ್ಪ ಎಮ್ ಎಲ್ ಎ ಕೂಡ ಆದರು. ಅಪ್ಪ ಯಾವ ರೀತಿಯಾದಂಥ ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಇತ್ತು? ನಿಮ್ಮ ಅಪ್ಪ ಅವ್ರದ್ದು ಏನಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಅವರು ಬಹಳ ದೊಡ್ಡ ಜವಾಬ್ದಾರಿಗಳನ್ನು ಅವರು ಶಾಸಕರಾಗಿ, ಆಮೇಲೆ ಸಚಿವರಾಗಿ, ವಿರೋಧ ಪಕ್ಷ ನಾಯಕರಾಗಿ ಮತ್ತು ಮುಖ್ಯಮಂತ್ರಿ ಆದ್ದರಿಂದ ಆ ಸಮಯ ಭಾಳ ಅವರು ತೀವ್ರವಾದಂಥ ಕೆಲಸದ ಒತ್ತಡ, ಅದರಿಂದ ಸಮಯ ಕಮ್ಮಿ ಇತ್ತು. ನಮಗೆ ಆ್ಯಕ್ಚುಲಿ ಹೆಚ್ಚು ಸಮಯ ಸಿಕ್ಕಿದ್ದು ಅವರು 83 ಆದ ನಂತರ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ ಹೆಚ್ಚು ಸಮಯ ಸಿಕ್ಕಿದ್ದು ಆಮೇಲೆ. ಅಲ್ಲಿವರೆಗೂ ಸಮಯ ಅವ್ರು ಬರೋದು ಹೋಗೋದು ಆಗ್ತಾಯಿತ್ತು. ಎಷ್ಟೋ ದಿವಸ ನಾವು ನೋಡ್ತಾನೆ ಇರಲಿಲ್ಲ. ಅದರಿಂದ ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚು ಸಮಯ ಕಳೆಯೋದಕ್ಕಾಗಲಿಲ್ಲ. ತದನಂತರ ನಾವು ಕಾಲೇಜಿಗೆ ಬರುವಂಥ ಸಂದರ್ಭದಲ್ಲಿ ಆವಾಗ ಅವರ ಸಂಪರ್ಕ ನಮ್ಮದು ಹೆಚ್ಚು, ಮಾತಾಡುವಂಥದ್ದು, ಕೇಳುವಂಥದ್ದು, ಅವ್ರ ಜೊತೆಯಲ್ಲಿ ಏನಾದರೂ ಒಂದು ಊಟಕ್ಕೆ ಹೋಗುವಂಥದ್ದು, ಈ ಥರದ್ದೆಲ್ಲ ಅದು ಆಮೇಲೆ ಆಯಿತು. ಆದ್ದರಿಂದ ಒಂದು ರೀತಿ ಚಿಕ್ಕ ವಯಸ್ಸಲ್ಲಿ ಅವರ ಒಂದು ಪ್ರೆಸೆನ್ಸ್ ನಮ್ಮ ಲೈಫಲ್ಲಿ ಕಮ್ಮಿ ಇತ್ತು. ಅಮ್ಮವ್ರದ್ದು ಮತ್ತು ನಮ್ಮಲ್ಲಿ ನಮ್ಮ ತಾಯಿಯ ಇಬ್ಬರು ತಂಗಿಂದಿರಿದ್ರು, ಅವರು ನಮ್ಮ ಜೊತೆಲೇ ಇರ್ತಾಯಿದ್ರು. ಸೊ ನಾವೆಲ್ಲ ಹೆಚ್ಚು ಸಮಯ ಅವ್ರ ಜೊತೆನೇ ನಾವು ಕಾಲ ಕಳೆದಿದ್ದೇವೆ. ಹೌದು. ಆದರೆ ಅಪ್ಪ ಬಹಳ ಆಕ್ಟಿವ್ ಆದಂತಹ ಪಾಲಿಟಿಷಿಯನ್ ಕೂಡ. ಬಹಳ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ದೆಹಲಿ ರಾಜಕೀಯ ನಾಯಕರ ಜೊತೆ ಕೂಡ ಒಂದು ಉತ್ತಮವಾದ ಸಂಬಂಧ ಇಟ್ಟುಕೊಂಡು ಕರ್ನಾಟಕದ ರಾಜಕಾರಣದಲ್ಲೂ ಕೂಡ ಆಕ್ಟಿವ್ ಆಗಿದ್ದಂಥವ್ರು. ಅವರು ನೀವು ಹೇಳ್ದಂಗೆ ಅವ್ರ ರಾಷ್ಟ್ರ ಮಟ್ಟದ ನಾಯಕರಾಗಿ ಆಗೋಗಿದ್ರು. ಯಾಕಂದ್ರೆ ಸಂಜಯ್ ಗಾಂಧಿ ಅವ್ರ ಜೊತೆ ಬಹಳ ಹತ್ತಿರದ ಒಂದು ಸ್ನೇಹ ಬೆಳೆದಿತ್ತು. ಇಂದಿರಾ ಗಾಂಧಿ ಅವ್ರಿಗೆ ಬಹಳ ಹತ್ತಿರ ಆಗಿದ್ರು. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ 80ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಆದಾಗ ಪ್ರಮಾಣ ವಚನಕ್ಕೆ ಅವ್ರ ಗಾಡಿಯಲ್ಲಿ ಅವರು ಮತ್ತು ನಮ್ಮ ತಂದೆಯವರು ಹೋಗಿದ್ದು, ಇನ್ಯಾರೂ ಇರಲಿಲ್ಲ. ಸೊ ಅಷ್ಟು ಹತ್ತಿರ ಯಾಕಂದರೆ ಅವರು ಸೋತಾಗ ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರು ಭಾಳ ಅವರ ಪರವಾಗಿ ನಿಂತರು. ಇಲ್ಲಿ ದೇವರಾಜ ಅರಸಿಯಿಂದ ಮಿನಿಸ್ಟ್ರಿಯಿಂದನೂ ಹೊರಗೆ ಬಂದರು, ನೀವು ಇಂದಿರಾ ಗಾಂಧಿ ಜೊತೆ ನೀವು ಹೋಗ್ತಾ ಇಲ್ಲ, ಅದಕ್ಕೆ ನಾನು ಇಂದಿರಾ ಗಾಂಧಿ ಜೊತೆಲಿ ಇರ್ತೀನಿ ಅಂತ ಹೇಳಿ ನೇರವಾಗಿ ಅರಸೋರಿಗೆ ಹೇಳಿ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಸೊ ಇಂದಿರಾ ಗಾಂಧಿಯವರ ಕಷ್ಟ ಕಾಲದಲ್ಲೂ ಕೂಡ ತಂದೆಯವರು ಬಹಳ ಅವ್ರ ಜೊತೆ ನಿಂತಿದ್ದರು. ಸೊ ಅದಕ್ಕೆ ಕೇಂದ್ರದ ವರ್ಕಿಂಗ್ ಕಮಿಟಿ ಮೆಂಬರ್ ಮತ್ತು ಆವಾಗ ಪಾರ್ಲಿಮೆಂಟ್ರಿ ಬೋರ್ಡ್ ಅಂತ ಇತ್ತು, ಕೇವಲ 7 ಜನ ಸದಸ್ಯರು, ಅದಕ್ಕೆ 7 ಅಥವಾ 9 ಜನ ಸದಸ್ಯರು. ಅದೇ ಅವರೇ ಅಲ್ಲೇ ಎಲ್ಲ ತೀರ್ಮಾನ, ಯಾರು MP ಟಿಕೆಟ್, ಯಾರು MLA ಟಿಕೆಟ್, ಅದೇ ಮೋಸ್ಟ್ ಪವರ್ಫುಲ್ ಬಾಡಿ. ಅದಕ್ಕೂ ಕೂಡ ಆ ವಯಸ್ಸಿನಲ್ಲೇ ಅವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್, ವರ್ಕಿಂಗ್ ಕಮಿಟಿ ಮೆಂಬರು, ಮುಖ್ಯಮಂತ್ರಿ ಎಲ್ಲ ಇರೋದ್ರಿಂದ ರಾಷ್ಟ್ರ ಮಟ್ಟದ ಪ್ರಭಾವ ಅವರು ಆ ಛಾಪನ್ನು ಅವರು ಮೂಡಿಸಿದರು. ಮತ್ತು ರಾಷ್ಟ್ರೀಯ ನಾಯಕರೇ ಆಗಿದ್ದರು. ಮತ್ತು ಒಂದು ಹೆಸರುವಾಸಿ, ಎಲ್ಲೋದ್ರೂ ಕೂಡ ಇವತ್ತು ಕೂಡ ನಾನು ನಮ್ಮ ತಂದೆಯವ್ರ ಹೆಸರು ಹೇಳಿದಾಗ ಎಲ್ರಿಗೂ ಗೊತ್ತಿರ್ತದೆ. ಹೌದು, ಅವ್ರು ಯಾರು ಅಂತ ನಮಗೆ ಗೊತ್ತಪ್ಪ, ಅವರು ಹೆಸರು ಕೇಳಿದ್ದೀವಿ ಅಂತಂದ್ರೆ ಹೇಳ್ತಾರೆ. ಈಗಿನ ಜನ್ರೇಷನ್ ಸ್ವಲ್ಪ, ಪ್ರೆಸೆಂಟ್ ಜನ್ರೇಷನ್ ಹೇಳೋಕ್ಕಾಗೋದಿಲ್ಲ. ಆದರೆ ನಾನು ರಾಜಕೀಯಕ್ಕೆ ಹೋದಾಗ ಮತ್ತು ಈಗ ಅನೇಕ ಸೀನಿಯರ್ ಪೊಲಿಟಿಷಿಯನ್ಸ್ ನಾವು ಮೀಟ್ ಮಾಡಿದ್ರೆ ಯಾರೇ ಆದರೂ ಕೂಡ ನಮ್ಮ ತಂದೆಯವರು ಅವರ ಹೆಸರಂದು ಕೇಳಿರ್ತಾರೆ, ಅವ್ರ ಪರಿಚಯ ಆದರೂ ಸ್ವಲ್ಪ ಇರ್ತದೆ. ಹೌದು. ಸೊ ಅಷ್ಟು ವೇಗವಾಗಿ ಅವರ ಒಂದು ಪರ್ಸ್ನಾಲಿಟಿ ಆ ಥರ ಇತ್ತು. ಪರ್ಸ್ನಾಲಿಟಿ ಏನಂತ ಹೇಳಿದ್ರೆ ಜನರನ್ನು ಅಟ್ರ್ಯಾಕ್ಟ್ ಮಾಡುವಂಥ ಪರ್ಸ್ನಾಲಿಟಿ ಅದು. ಇಲ್ಲದೆ ಹೋದರೆ ನೋಡಿ, ಒಬ್ಬರು ಬ್ರಾಹ್ಮಣ, ಶಿಕ್ಷಕರ ಮಗ, ಕುಶಾಲನಗರದಲ್ಲಿ ಮುನ್ಸಿಪಲ್ ಮೆಂಬರು. ಹೌದು. 72ನೇ ಇಸ್ವಿಯಲ್ಲಿ ಫಸ್ಟ್ ಟೈಮ್ MLA ಆಗ್ತಾರೆ. ಇನ್ನು 8 ವರ್ಷದಲ್ಲೇ ಮುಖ್ಯಮಂತ್ರಿ ಆಗ್ತಾರೆ. ಮತ್ತು ಇಂದಿರಾ ಗಾಂಧಿ ಅವ್ರ ಗಮನ ಸೆಳೆಯತಕ್ಕಂಥ ಒಂದು ಅವ್ರ ಹತ್ತಿರ ಆಗುವಂಥದ್ದು ಇದಲ್ಲ, ಆದರೆ ಅವ್ರ ಪರ್ಸನಾಲಿಟಿ ಆ ಥರ ಇತ್ತು. ಜನರನ್ನು ಅವ್ರು ಆಕರ್ಷಿಸ್ತಾ ಇದ್ರು. ಮತ್ತು ದೊಡ್ಡ ಒಂದು ಹೃದಯ ಶ್ರೀಮಂತಿಕೆ ಇತ್ತು. ಜಾತಿ, ಧರ್ಮ ಎಲ್ಲರ ಜೊತೆನೂ ಸ್ನೇಹ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತ್ ಏನು ಭೇದ ಭಾವ ಇರಲಿಲ್ಲ. ಎಲ್ಲರ ಜೊತೆ ಕೂತ್ಕೊಳ್ಳೋದು, ಮಾತಾಡೋದು, ಊಟ ಮಾಡೋದು. ಸೊ ಅವ್ರ ಪರ್ಸನಾಲಿಟಿ ಅದು ಯಾರು, ಬಹುಶಃ ನಾನಂತೂ ಅಷ್ಟು ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಬೇರೆ ಯಾರಲ್ಲೂ ಕೂಡ ಕಂಡಿಲ್ಲ.